ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಿಗ್ಗೆನೇ ಎಳ್ನೀರು ಕುಡಿಯೋಣ ಅಂತ ನಮ್ಮ ತೋಟಕ್ಕೆ ಹೋದೋ. ಇನ್ನು ನಮ್ಮ ತೋಟದಲ್ಲಿ ನವಿಲುಗಳಿತ್ತು ಅಂತ ಹುಡುಕೊಂಡು ನವಿಲನ್ನ ಹೋದೋ. ನಾವು ಹೋಗೋಷ್ಟರಲ್ಲಿ ನವಿಲು ಕೂಡ ಆರೋಯ್ತು. ಇನ್ನೇನು ಮಾಡೋದು, ವಾಪಸ್ ನಮ್ಮ ತೋಟಕ್ಕೆ ಬಂದು ಎಳ್ನೀರು ಕುಡಿಯೋಣ ಅಂತ ಬಂದು ಅಷ್ಟರಲ್ಲಿ ನನ್ನ ತಮ್ಮ ಮರದ ಹತ್ರ ಎಳ್ನೀರನ್ನ ಕೆತ್ತಾ ಇದ್ದ. ನನಗೆ ಎಳ್ನೀರು ಕೊಡ್ತಾನೆ ಅಂತ ಹತ್ರ ಹೋದರೆ ನಾನು ಹೋಗೋಷ್ಟರಲ್ಲಿ ಅವನೇ ಕುಡಿತಾ ಇದ್ದ. ನನಗೆ ಕೊಡದೆ ನೀನು ಯಾಕೋ ಕುಡಿತಾ ಇದೆಯಾ ಅಂತ ಕೇಳಿದ್ರೆ, ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ನಿಮ್ಗೆ ಎತ್ಕೊಡ್ತೀನಿ ಅಂತೇಳಿ ಫಸ್ಟ್ ಅವನೇ ಕುಡಿದು ನೆಕ್ಸ್ಟ್ ನಮಗೆ ಎಳ್ನೀರನ್ನ ಕೂಡ ಕಿತ್ಕೊಬಂದು ಕೊಟ್ಟ. ಅಷ್ಟರಲ್ಲಿ ನಾನು ಮನೆಯಿಂದ ಕಲ್ಸಕ್ಕರೆ ನಿಂಬೆಹಣ್ಣು ಕೂಡ ತೊಗೊಂಡೋಗಿದ್ದೆ. ಇನ್ನು ಎಳ್ನೀರಿಗೆ ಕಲ್ಸಕ್ಕರೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಮಕ್ಕಳೆಲ್ಲ ಕುಡಿದು. ಸೊ ಬೆಳಿಗ್ಗೆ ಟೈಮು ಎಳ್ನೀರನ್ನ ಕುಡಿಯೋದ್ರಿಂದ ಎಲ್ತ್ಗೆ ತುಂಬಾ ಒಳ್ಳೆಯದು ಅಂತೇಳಿ ನಾವು 3 ಡೇಸಿನಿಂದನೂ ಎಳ್ನೀರನ್ನ ಕುಡಿಯೋಕ್ಕೆ ಡೈಲಿ ತೋಟದ ಹತ್ರ ಹೋಗ್ತಾಯಿದ್ದು. ಸೊ ಬೆಳಿಗ್ಗೆ ಎದ್ದು ಎಳ್ನೀರನ್ನ ಕುಡಿದು ಆಮೇಲೆ ಬಂದು ಮನೆಗೆ ಟಿಫನ್ ಎಲ್ಲ ಮಾಡ್ತಾಯಿದ್ದೋ. ಇನ್ನು ಟೈಮ್ ಆಯಿತು ಅಂತೇಳಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟು. ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಮತ್ತೆ ತೋಟದ ಹತ್ರ ಬಂದು, ಯಾಕೆ ಅಂತ ನೀವು ಅನ್ಕೋತಾ ಇದ್ದೀರಾ, ಆಪ್ರೇಷನ್ ಕೃಷಿ ಹೊಂಡಕ್ಕೆ ಅಂತ. ಇನ್ನು ಆಪ್ರೇಷನ್ ಕೃಷಿ ಹೊಂಡ ಅಂದರೆ ನಮ್ಮ ಕೃಷಿ ಹೊಂಡದಲ್ಲಿರೋ ಮೀನನ್ನ ಹಿಡಿಯೋಕೆ ಅಂತ. ಕೃಷಿ ಹೊಂಡದಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿತ್ತು. ಇನ್ನು ನನ್ನ ತಮ್ಮ ಎಷ್ಟು ಆಳ ಇದೆ ಅಂತ ಚೆಕ್ ಮಾಡೋಕ್ಕೆ ಅಂತೇಳಿ ಕೃಷಿ ಹೊಂಡದ ಒಳಗಡೆನೂ ಕೂಡ ಇಳಿತಾ ಇದ್ದ. ಸೊ ಕೃಷಿ ಹೊಂಡದಲ್ಲಿ ಏನು ಜಾಸ್ತಿ ನೀರೇನಿರಲಿಲ್ಲ, ಆದರೆ ಸ್ವಲ್ಪ ಬದಿ ಇತ್ತಂತೆ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮೇಲೆ ಬರೋಷ್ಟರಲ್ಲಿ ಮಕ್ಳಿಗಂತೂ ಮೀನನ್ನ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ರು. ಇನ್ನು ನನ್ನ ತಮ್ಮ ಮೀನನ್ನ ಹಿಡಿಯೋಕ್ಕೆ ಯಾವುದೇ ರೀತಿ ಗಾಣನ ತಂದಿರಲಿಲ್ಲ. ಅವ್ನು ಸೊಳ್ಳೆ ಪರದಲ್ಲಿ ಮೀನು ಹಿಡಿಯೋಣ ಅಂತೇಳಿ ಇವತ್ತು ಸೊಳ್ಳೆ ಪರನ ತೊಗೊಬಂದು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದ. ಫಸ್ಟ್ ಟೈಮು ಮೀನನ್ನ ಹಿಡಿಯೋಕ್ಕೆ ಅಂತೇಳಿ ಕೃಷಿ ಹೊಂಡದೊಳಗಡೆ ಇಳಿದ್ರು. ಸೊ ಆವಾಗ ನಮಗೆ ಸಿಕ್ಕಿದ್ದು ಜಸ್ಟ್ ಒಂದು 4-5 ದಪ್ಪು ಮೀನು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಮರಿಗಳು. ಸೊ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಎಲ್ಲ ಸಿಕ್ಕಿರೋದೆಲ್ಲ ಸಣ್ಣ ಮರಿಗಳು. ಇನ್ನು ದಪ್ಪು ಮೀನುಗಳನ್ನೆಲ್ಲ ಬಕೆಟ್ ಒಳಗಡೆ ಹಾಕ್ಕೊಂಡು ಸಣ್ಣ ಮೀನೆಲ್ಲ ರಿಟರ್ನ್ ವಾಪಸ್ಸು ಕೃಷಿ ಹೊಂಡದೊಳಗಡೆ ಹಾಕ್ತು. ಇನ್ನು ನೆಕ್ಸ್ಟ್ ಟೈಮು ಅವರು ಮೀನನ್ನ ಹಿಡಿಯೋಕ್ಕೆ ಅಂತೇಳಿ ಕೃಷಿ ಹೊಂಡದೊಳಗಡೆ ಹೋದರು. ಇನ್ನು ಈ ಸರಿ ಮೀನು ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು ಅನಿಸುತ್ತೆ. ಅದು ಒಳಗಡೆಯಿಂದ ಸೊಳ್ಳೆ ಪರ್ದನ ಎಳಿಯೋಕ್ಕಾಗಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಕನಸು ಹೇಳಿದ್ದು ಈ ರೀತಿ. ಏನು ನಾಟಕ? ಮೀನು ನಾಟಕ ಸೂಪರ್ ಆಗೈತೆ. ಮೀನಿನ ನಾಟಕ ಅಂದರೆ ಮೀನು ತಿನ್ನೋದು. ಹೌದಾ? ಇನ್ನು ಮಕ್ಳಿಗಂತೂ ಮೀನನ್ನ ನೋಡಿದ್ರೆ ಖುಷಿ, ಆದರೆ ಕಚ್ಚುತ್ತೆ ಅನ್ನೋ ಭಯ ಕೂಡ ಜಾಸ್ತಿನೇ ಇತ್ತು. ಆದರೆ ನಮ್ಮ ಮಿಂಚುಗೆ ಮೀನನ್ನ ಹಿಡ್ಕೋಬೇಕು ಅಂತ ಆಸೆ. ಅದು ಕಚ್ಚಿಬಿಡುತ್ತೆ ಅಂತ ಹೇಳಿ ಅವಳು ಹಿಡ್ಕೊಂಡಿರಲಿಲ್ಲ. ಅಂತೂ ಇಂತೂ ಧೈರ್ಯ ಮಾಡಿ ಮೀನನ್ನ ಹಿಡ್ಕೊಂಡ್ಳು. ಇನ್ನು ನಮ್ಮ ಕನಸು ಮಿಂಚು ಹತ್ರನೇ ಬರಲಿಲ್ಲ, ಓಡೋಗ್ಬಿಟ್ಲು ಅವಳು ಮೀನು ಹಿಡ್ದಿರೋದು ನೋಡಿ. ನಮ್ಮ ಮಿಂಚು ಮೀನನ್ನ ಹಿಡ್ಕೊಂಡು ಕೆಲವೊಂದು ಫೋಟೋಸ್ನೂ ಕೂಡ ತೆಗೆಸ್ಕೊಂಡ್ಳು. ಆವಾಗ ಅವಳಿಗೆ ಸ್ವಲ್ಪ ಭಯ ಕೂಡ ಕಡಿಮೆ ಆಯಿತು. ಇನ್ನು ಮೀನೆಲ್ಲ ಹಿಡ್ಕೊಂಡು ಎಲ್ಲರೂ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು. ಅಷ್ಟರಲ್ಲಿ ನನ್ನ ತಮ್ಮದಿರಿಬ್ಬರು ಮೀನನ್ನ ಹಿಡ್ಕೊಂಡು ಬೈಕಲ್ಲಿ ಹೊರಟರು. ನಾವು ಇನ್ನೊಂದು ಸ್ವಲ್ಪ ಹೊತ್ತು ತೋಟದಲ್ಲೇ ಕೂತ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಟೈಮ್ನ ತೋಟದಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಮನೆ ಕಡೆ ಹೊರಟು. ಇನ್ನು ನಾವು ಮನೆ ಕಡೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ಅಂದರೆ ಜಾಸ್ತಿ ಏನು ಬರಲಿಲ್ಲ. ಅಷ್ಟರಲ್ಲಿ ನಾವು ಮನೆ ಕೂಡ ಸೇರಿಕೊಂಡು ಇನ್ನು ನಾವು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಮೀನನ್ನ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಮೀನು ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ. ಅಂತೂ ಇಂತೂ ಈ ಮೀನೆಲ್ಲ ಕ್ಲೀನ್ ಮಾಡ್ಕೊಡೋಷ್ಟರಲ್ಲಿ ಸಂಜೆ 7 ಗಂಟೆ ಆಗೋಯಿತು. ಯಾಕೆಂದರೆ ಮೀಡಿಯಮ್ ಸೈಜ್ ಮೀನಲ್ವಾ, ಪಾಪ ಅವರು ಕ್ಲೀನ್ ಮಾಡ್ಕೊಡೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು. ದಪ್ಪು ಮೀನಾಗಿದ್ದರೆ ಬೇಗ ಬೇಗ ಕ್ಲೀನ್ ಮಾಡ್ಕೊಡೋರು, ಸಣ್ಣ ಮೀನಲ್ವಾ, ಹಂಗಾಗಿ ಸ್ವಲ್ಪ ಲೇಟೇ ಆಯಿತು. ನಾನು ಇವತ್ತು ಕಬಾಬ್ನ ಮಾಡ್ಕೊಳ್ಳೋಣ ಅಂತೇಳಿ ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅಚ್ಕಾರದ ಪುಡಿ, ಎಳ್ಳು ಹಾಕೋದ್ರಿಂದ ಕಬಾಬ್ ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗೆ ಒಂದು 4 ಮೊಟ್ಟೆನ ಹೊಡ್ಕೊಂಡಿದ್ದೆ. ಅದಾದಮೇಲೆ ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ನು ಕೂಡ 50 ml ಸೇರಿಸ್ಕೊಂಡಿದ್ದೆ. ಈ ಆಯಿಲ್ ಮಿಕ್ಸ್ ಮಾಡಿಕೊಂಡು ನಾವು ಫಿಶ್ಗೆ ಮಸಾಲೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಫಿಶ್ಶು ಫ್ರೈ ಆಗಬೇಕಾದ್ರೆ ತುಂಬಾ ಟೇಸ್ಟಾಗಿ ಮತ್ತು ಚೆನ್ನಾಗಿರುತ್ತೆ. ಹಾಗೆ ಒಳಗಡೆ ಆಯಿಲ್ ಇರೋದ್ರಿಂದ ಬೇಗನೂ ಕೂಡ ಒಳಗಡೆ ಬೇಯುತ್ತೆ ಅಂತೇಳಿ ನಾನು ಈ ರೀತಿಯ ಆಯಿಲ್ನೂ ಕೂಡ ಆ್ಯಡ್ ಮಾಡಿಕೊಂಡು ಕಬಾಬ್ನ ಮಾಡಿಕೊಂಡು. ಇನ್ನು ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳಂತೂ ತುಂಬಾ ಖುಷಿಪಟ್ಟು ಕಬಾಬ್ನ ತಿಂದರು. ಸೊ ನನಗೆ ನೋಡ್ತಾಯಿದ್ರು ಇವಾಗೇ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅದಂತೂ ತಿನ್ನೋ ಅಷ್ಟರಲ್ಲಿ ತುಂಬಾ ಸುಸ್ತಾಗೋಯ್ತು ನಮಗಂತೂ. ಸೊ ಇನ್ನು ಅದರಲ್ಲಿ ಸಣ್ಣ ಸಣ್ಣ ಮುಳ್ಳಿದ್ರಿಂದ ಬಿಡ್ಸೋಕ್ಕೇನು ಹಿಂಸೆ ಆಗಲಿಲ್ಲ. ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರಿಂದ ಮುಳ್ಳೇನು ಅಷ್ಟಾಗಿ ಸಿಗಲಿಲ್ಲ ನಮಗೆ. ಮಕ್ಳಿಗೆ ತಿನ್ಸೋಕ್ಕೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಮಕ್ಳುಗಳೇ ಕೂಡ ನೀಟಾಗಿ ಕುತ್ಕೊಂಡು ತಿಂದು.
ನೋಡಿ ಫ್ರೆಂಡ್, ಫಿಶ್ ಕಬಾಬ್ ಕೂಡ ಈ ರೀತಿ ರೆಡಿ ಆಯ್ತಾಯಿತ್ತು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.